ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ವೇಣುಧ್ವನಿ ಎಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕುರಿತು ಕಿರು ಮಾಹಿತಿ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇಡೀ ದೇಶಕ್ಕೆ 1998ರಲ್ಲಿ ಸ್ಥಾಪನೆಯಾದಂತಹ ಮೊದಲನೇ ತಾಂತ್ರಿಕ ವಿಶ್ವವಿದ್ಯಾನಿಲಯ. ತದನಂತರ ಈ ಮಾಡೆಲನ್ನು ಬೇರೆ ರಾಜ್ಯಗಳು ಕೂಡ ಅನುಕರಿಸಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ 230 ಇಂಜಿನಿಯರಿಂಗ್ ಕಾಲೇಜುಗಳು ಅಫಿಲಿಯೇಟ್ ಆಗಿದೆ. ಸುಮಾರು 4 ಲಕ್ಷ ವಿದ್ಯಾರ್ಥಿಗಳು ಎನ್ರೋಲ್ ಆಗಿದ್ದಾರೆ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಜೊತೆಗೆ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಮಾಸ್ಟರ್ ಆಫ್ ಟೆಕ್ನಾಲಜಿ ಅಂತಹ ಪೋಸ್ಟ್ ಗ್ರಾಜ್ಯುಯೇಟ್ ಕಾರ್ಯಕ್ರಮಗಳನ್ನು ಕೂಡ ವಿಶ್ವವಿದ್ಯಾಲಯ ನೀಡ್ತಿದೆ. ಮತ್ತು ರಿಸರ್ಚ್ ಪ್ರೋಗ್ರಾಮ್ಗಳನ್ನು ನಡೆತಿದೆ. ಈ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿ 25 ವರ್ಷಗಳ ಅವಧಿಯನ್ನು ಕಳೆದಿದೆ. ವಿಶ್ವವಿದ್ಯಾಲಯದಲ್ಲಿ ಇಲ್ಲಿಯವರೆಗೂ 20 ಲಕ್ಷ ಇಂಜಿನಿಯರ್ಗಳು ಹೊರಬಂದಿದ್ದಾರೆ. ವಿಶ್ವವಿದ್ಯಾಲಯ ಅನೇಕ ಸಾಧನೆಗಳನ್ನು ಮಾಡಿದೆ. ವಿಶ್ವವಿದ್ಯಾಲಯ ಅನೇಕ ಅವಾರ್ಡ್ಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಗಳಿಸಿದೆ. ಇತ್ತೀಚೆಗಷ್ಟೇ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಕನಾಮಿಕ್ಸ್ ಟೈಮ್ಸ್ ಎಡುಟೆಕ್ ಅವಾರ್ಡ್ಸ್ ಹಾಗೂ ಎಕನಾಮಿಕ್ಸ್ ಟೈಮ್ಸ್ ಎಜುಕೇಷನ್ ಎಕ್ಸಲೆನ್ಸ್ ಅವಾರ್ಡ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮೊದಲನೇ ಪಬ್ಲಿಕ್ ಟೆಕ್ನಿಕಲ್ ಯೂನಿವರ್ಸಿಟಿ ಅಂತ ಹೇಳಕ್ಕೆ ಬಯಸ್ತೀನಿ. ಮೊಟ್ಟಮೊದಲ ವಿಶ್ವವಿದ್ಯಾಲಯ ಅವಾರ್ಡನ್ನು ಪಡೆದಿದೆ. ಮತ್ತು ಇತ್ತೀಚೆಗೆ ಈ ವಿಶ್ವವಿದ್ಯಾಲಯ ತನ್ನದೇ ಆದ ಒಂದು ಸಾಧನೆಯಲ್ಲಿ ರಾಷ್ಟ್ರೀಯ ಮಟ್ಟದ ಸಾಧನೆಯನ್ನು, ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಯನ್ನು ಮಾಡಿದೆ. ಕಾರಣ, ಈ ವಿಶ್ವವಿದ್ಯಾಲಯ ಕಳೆದ ಅಂತಿಮ ಸೆಮಿಸ್ಟರ್ ಪರೀಕ್ಷೆಯ ಫಲಿತಾಂಶವನ್ನು 10 ನಿಮಿಷದಲ್ಲಿ ನೀಡಿದೆ. 6ನೇ ಸೆಮಿಸ್ಟರ್ ಫಲಿತಾಂಶವನ್ನು 5 ನಿಮಿಷದಲ್ಲಿ, ಪರೀಕ್ಷೆ ಆದ ನಂತರ 5 ನಿಮಿಷದಲ್ಲಿ ನೀಡಿದೆ. 4ನೇ ಸೆಮಿಸ್ಟರ್ ಫಲಿತಾಂಶವನ್ನು ಕೇವಲ 5 ನಿಮಿಷದಲ್ಲಿ ನೀಡುವ ಮೂಲಕ ಈ ವಿಶ್ವವಿದ್ಯಾಲಯ ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದೆ. ಸರ್, ಈಗ ಕರಿಯರ್ ಬಗ್ಗೆ ಮಾತನಾಡಿದರೆ ವಿದ್ಯಾರ್ಥಿಗಳ ಒಂದು ಕರಿಯರ್ ಚೂಸಿಂಗ್ ಸಂದರ್ಭದಲ್ಲಿ ಯಾವ ವಿಷಯದ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅದ್ರ ಬಗ್ಗೆ? ವಿದ್ಯಾರ್ಥಿಗಳಲ್ಲಿ ಒಂದು ಕೊರತೆ ಇದೆ ನನಗೆ ಕಂಡಂತೆ. ನಾನು ವಿದ್ಯಾರ್ಥಿಗಳು ಎಲ್ಲರೂ ಇಲ್ಲದೆ ಇರ್ಬೋದು, 1% ತಾಳ ಬುದ್ಧಿವಂತಿಕೆಯಿಂದ ಕೆರಿಯರನ್ನು ಚೂಸ್ ಮಾಡ್ತಾರೆ. ಅನೇಕ ರೂರಲ್ ಬ್ಯಾಕ್ಗ್ರೌಂಡ್ನ ವಿದ್ಯಾರ್ಥಿಗಳಿಗೆ ಯಾವ ಕೆರಿಯರನ್ನು ಚೂಸ್ ಮಾಡಬೇಕು ಅನ್ನೋ ಐಡಿಯಾ ಅವರಿಗೆ ಇರೋದಿಲ್ಲ. ಕೆಲವು ಸಲ ತಂದೆ ತಾಯಿಗಳ ಒತ್ತಾಯದ ಮೇಲೆ ಇಂಜಿನಿಯರಿಂಗ್ ಅನ್ನು ಚೂಸ್ ಮಾಡ್ತಾರೆ ಅಥವಾ ಇಂಜಿನಿಯರಿಂಗ್ ಹೋಗ್ತಾರೆ. ಆದರೆ ಆಸೆ ಮೆಡಿಕಲ್ಲೋ ಅಥವಾ ಇನ್ನೊಂದರಲ್ಲೋ ಇರ್ತದೆ. ಅದಕ್ಕೆ ವಿದ್ಯಾರ್ಥಿಗಳು ತಾನು ಏನಾಗಬೇಕು, ತನ್ನ ಗುರಿ ಏನು, ತನ್ನ ಗುರಿ ಮುಟ್ಟಲು ಯಾವ ಕೆರಿಯರನ್ನು ಚೂಸ್ ಮಾಡಬೇಕು ಅನ್ನೋದು ವಿದ್ಯಾರ್ಥಿಗಳು ಆಲೋಚಿಸುವುದು ಒಳ್ಳೆಯದು. ಅಲ್ಲಲ್ಲಿ ಕೆರಿಯರ್ ಗೈಡೆನ್ಸ್ಗಳ ಪತ್ರಿಕೆಗಳವರು ಅರೇಂಜ್ ಮಾಡ್ತಾ ಇರ್ತಾರೆ, ಮತ್ತೊಬ್ಬ ವಿಶ್ವವಿದ್ಯಾಲಯ ಅರೇಂಜ್ ಮಾಡ್ತಾ ಇದೆ. ಅಂಥ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿ ಕೆರಿಯರನ್ನು ಯಾವ ರೀತಿ ಚೂಸ್ ಮಾಡೋದು ಎಂಬುದರ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಅಂಥ ಸಂದರ್ಭದಲ್ಲಿ ಸರ್, ಪರ್ಸನಲ್ ಪ್ಯಾಷನ್ ಮತ್ತು ಅವರ ಒಂದು ಪ್ರಾಕ್ಟಿಕಲ್ ಆದ ಹೈ ಪೇಯಿಂಗ್ ಜಾಬ್ಸ್ ಅಥವಾ ಪ್ರೊಫೆಷನ್, ಅದರ ಮಧ್ಯೆ ಬ್ಯಾಲೆನ್ಸ್ ಹೆಂಗೆ ಮಾಡೋದು ಕರಿಯರ್ ಚೂಸ್ ಮಾಡುವಾಗ? ನೋಡಿ, ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ರಂಗದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಪ್ಯಾಷನ್ ಇರಬೇಕು. ಪ್ಯಾಷನ್ ಇದ್ದು ಆ ಪ್ಯಾಷನ್ನು ನನಗಿವ ಟೀಚಿಂಗು ಇಟ್ಸ್ ಎ ಪ್ಯಾಷನ್. ಒಂದು ವೇಳೆ ಅಲ್ಲಿ ನಿಮಗೆ ಸಂಬಳ ಕಮ್ಮಿ ಸಿಗ್ಬೋದು, ಆದರೆ ನೀವು ಕೆಲಸ ಮಾಡುವ ಜಾಗ, ಕೆಲಸ ಮಾಡುವಂಥ ವೃತ್ತಿ ನಿಮಗೆ ಸಂತೋಷವನ್ನು ತಂದು ಕೊಡ್ತದೆ. ಆ ಕಾರಣದಿಂದ ನೀವು ಪ್ಯಾಷನ್ ಇರುವಂಥ ಜಾಬನ್ನು ಚೂಸ್ ಮಾಡಬೇಕು. ಮತ್ತು ನೋಡಿ, ಹೈ ಪೇಯಿಂಗ್ ಜಾಬ್ಸು ಇವತ್ತು ಭಾಳ ಎಲ್ಲ ಕಡೆನೂ ಹೈ ಪೇಯಿಂಗ್ ಸಿಗಲ್ಲ. ಒಂದು ವೇಳೆ ಹೈ ಪೇಯಿಂಗ್ ಕೊಟ್ಟರೆ ಆ ಸ್ಟ್ರೆಸ್ ಅನ್ನೋದನ್ನು ತಡ್ಕೋಬೇಕಾಗ್ತದೆ. ಯಾವಾಗ ಪೇಮೆಂಟನ್ನು ಜಾಸ್ತಿ ಕೊಡ್ತಾರೆ, ನಿಜವಾಗ್ಲೂ ಪೇಮೆಂಟ್ ಅಂದರೆ ಕಂಪನಿ ಯಾವಾಗ ಹೆಚ್ಚು ಪೇ ಮಾಡುತ್ತೆ, ಹೆಚ್ಚು ಕೆಲಸವನ್ನು ಕೂಡ ನಿರೀಕ್ಷಿಸುತ್ತೆ. ಆದ್ದರಿಂದ ನೀವು ಯೋಚನೆ ಮಾಡಬೇಕು, ನನ್ನ ಶಕ್ತಿ ಎಷ್ಟರ ಮಟ್ಟಿಗೆ
ಅದಕ್ಕೆ ಸಮಯ ಕೊಡ್ಬೋದು, ನನ್ನ ಜ್ಞಾನಾರ್ಜನೆ ಎಷ್ಟು, ಆ ಕಂಪನಿ ಎಕ್ಸ್ಪೆಕ್ಟ್ ಲೆವೆಲ್ ಮಾಡಲಿ ಕೆಲಸ ಮಾಡ್ಬೋದು ಅನ್ನೋದ್ರ ಬಗ್ಗೆ ಭಾಳ ಯೋಚನೆ ಮಾಡಿ ಪ್ಯಾಷನ್ ಇರೋ ಕಡೆ ಹೋಗೋದಾ ಅಥವಾ ಐ ಲೆವೆಲ್ ಪೇಯಿಂಗ್ ಇರೋದು ಹೋಗೋದು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬ ಇಂಡಿವಿಜುವಲ್ ಪ್ರೊಫೆಷನಲ್ ಮೇಲೆ ನಿಂತಿರುತ್ತೆ, ವಿದ್ಯಾರ್ಥಿಗಳ ಮೇಲೆ ನಿಂತಿರುತ್ತೆ. ಐ ಪೇ ಬೇಕು ಅಂತ ಹೇಳಿದ್ರೆ ಅದರ ಒತ್ತಡವೇ ಭಾಳ ಡಿಫ್ರೆಂಟ್ ಆಗಿರುತ್ತೆ. ಪ್ಯಾಷನ್ ಜಾಬಲ್ಲಿ ಹೋಗುವಂಥದ್ದು ಫಾರ್ ಎಕ್ಸಾಂಪಲ್ ಟೀಚಿಂಗು ಕೂಲ್ ಜಾಬ್ ಅಂತ ಹೇಳ್ತಾರೆ. ಸಾಫ್ಟ್ವೇರ್ ಒಂದು ಕಾಲಕ್ಕೆ ಸಾಫ್ಟ್ವೇರ್ ಜಾಬ್ ಅನ್ನೋದು ಭಾಳ ಒತ್ತಡದ ಜಾಬು. ಆದ್ದರಿಂದ ಅದು ಯಾವುದೇ ಒಬ್ಬ ಉದ್ಯೋಗಿ ಮೇಲೆ, ಉದ್ಯೋಗಿಯ ಸ್ವಂತ ಇಚ್ಛೆ ಮೇಲೆ ಐ ಪೇಯಿಂಗ್ ಜಾಬ್ಗೆ ಹೋಗ್ಬೇಕಾ ಅಥವಾ ಪ್ಯಾಷನ್ ಜಾಬ್ಗೆ ಹೋಗ್ಬೇಕಾ ಅಂತ ಡಿಸೈಡ್ ಮಾಡಬೇಕು. ಆದರೆ ಐ ಪೇಯಿಂಗ್ ಜಾಬ್ಗೆ ಹೊರಟಾಗ ನಾನು ಅಲ್ಲಿ ಕೆಲಸಗಳನ್ನು ನಿರ್ವಹಿಸಲು ಸಾಮರ್ಥ್ಯನೇ ಇಲ್ಲವೇ ಎಂದು ಮೊದಲು ಅಸೆಸ್ ಮಾಡಿಕೊಂಡು ಆಮೇಲೆ ಐ ಪೇಯಿಂಗ್ ಜಾಬ್ಗೆ ಹೋಗ್ಬೇಕಾಗ್ತದೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು ವಿಶೇಷ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ಅತಿಥಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಮಾನ್ಯ ಕುಲಪತಿಗಳು, ವೈಸ್ ಚಾನ್ಸಲರ್ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು. ಡಾಕ್ಟರ್ ಸರ್, ಈಗ ಪಾಲಕರು ಆಮೇಲೆ ವಿದ್ಯಾರ್ಥಿನಿಯರು ಅವರ ಇಂಟ್ರೆಸ್ಟ್ ಒಂದು ಕಡೆ ಇರುತ್ತೆ, ಪಾಲಕರ ಇಂಟ್ರೆಸ್ಟ್ ಒಂದು ಕಡೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಏನು ಮಾಡಬೇಕು, ಯಾರನ್ನು ಆಯ್ಕೆ ಮಾಡ್ಕೋಬೇಕು? ನೋಡಿ, ತಂದೆ ತಾಯಿಗಳು ಒಂದನ್ನು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಗಳ ಆಸೆ ಒಂದಿರುತ್ತೆ, ಕರೆಕ್ಟು. ನನ್ನ ಮಗ ಇಂಜಿನಿಯರ್ ಆಗಬೇಕು ಅಥವಾ ನನ್ನ ಮಗ ಡಾಕ್ಟರ್ ಆಗಬೇಕು ಅನ್ನೋದು ಒಂದು ಇವತ್ತಿನ ಹೆಚ್ಚಿನ ತಂದೆ ತಾಯಿಗಳಲ್ಲಿ ಆಸೆ ಇರ್ತದೆ. ಆದರೆ ವಿದ್ಯಾರ್ಥಿಗಳು ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ತಾರೆ ಅನ್ನೋದನ್ನು ತಂದೆ ತಾಯಿಗಳು ಮಗ ಅಥವಾ ಮಗಳಿಗೆ ಬಿಡಬೇಕು. ಅವರ ಜೊತೆ ಆಲೋಚನೆ ಮಾಡಬೇಕು, ಡಿಸ್ಕಸ್ ಮಾಡಬೇಕು. ಅವರ ಏನು ಇಚ್ಛೆ ಅನ್ನೋದನ್ನು ತಂದೆ ತಾಯಿಗಳು ಮೊದಲು ತಿಳ್ಕೊಬೇಕು. ತಂದೆ ತಾಯಿಗಳು ಅವರ ಇಚ್ಛೆ ಏನು, ಅವರ ಇದೇನು ಅನ್ನೋದು ತಿಳ್ಕೊಳ್ಳದೆ ಹೋದರೆ ಒತ್ತಡಕ್ಕೆ ಯಾವುದೇ ವಿದ್ಯಾರ್ಥಿಗಳನ್ನು ಯಾವುದೇ ತಂದೆ ತಾಯಿಗಳು ಒತ್ತಾಯ ಮಾಡಿ ವಿದ್ಯೆ ಕಲಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಕ್ಸಾಂಪಲ್ಲು, ವಿದ್ಯಾರ್ಥಿಗೆ ಸಿವಿಲ್ ಇಂಜಿನಿಯರ್ ಆಗಬೇಕು ಅಂತ ಆಸೆ ಇದ್ದರೆ ತಂದೆ ನನ್ನ ಮಗ ಕಂಪ್ಯೂಟರ್ ಸೈನ್ಸ್ ಓದಬೇಕು ಅಥವಾ ತಾಯಿಗೆ ನನ್ನ ಮಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಬೇಕು. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋದು ಒಂದು ಶೋಕಿ ಶುರುವಾಗಿದೆ. ನನ್ನ ಮಗ ಅಥವಾ ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೇರಿಕಾದಲ್ಲಿದ್ದಾರೆ ಅಂತ ಹೇಳ್ಕೊಳ್ಳೋದೇ ಒಂದು ಶೋಕಿ ಅಂತ ಹೇಳಬಲ್ಲ. ಅದೊಂದು ಭಾಳ ಸ್ಟೈಲಿಶಲ್ಲಿ ಹೇಳ್ತಾರೆ. ಆದರೆ ನಿಜವಾಗಲೂ ಅದರ ಒತ್ತಡ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀಳ್ತದೆ ಅಂತಂದರೆ, ಎಷ್ಟೋ ಜನ ಇಷ್ಟವಿಲ್ಲದೆ ನಾನು ಒತ್ತಾಯಕ್ಕೆ ಸೇರಿದ್ದೀನಿ ಅಂತ ಹೇಳೋ ಮಟ್ಟಕ್ಕೆ ಬಂದಿದ್ದಾರೆ ವಿದ್ಯಾರ್ಥಿಗಳು. ಮತ್ತು ಅವರು ಡ್ರಾಪ್ ಔಟ್ ಆಗೋದಂಥದ್ದು, ಡಿಸ್ಕಂಟಿನ್ಯೂ ಆಗೋದು, ಇಂಥದ್ದೊಂದು 5 to 10% ನಾವು ನೋಡಿರ್ತೀವಿ. ಅದಕ್ಕೆ ಒತ್ತಾಯದ ವಿದ್ಯಾಭ್ಯಾಸ ಯಾವತ್ತೂ ಸೂಕ್ತ ಅಲ್ಲ. ತಂದೆ ತಾಯಿಗಳು ಆಲೋಚನೆ ಮಾಡಿ ಮಕ್ಕಳಿಗೆ ಸರಿಯಾದ ರೀತಿ ಯಾವ ಫೀಲ್ಡ್ ತೊಗೊಂಡ್ರೆ, ಬುದ್ಧಿವಂತರಾದರೆ ಯಾವ ಫೀಲ್ಡ್ ತೊಗೊಂಡ್ರೆ ಏನಾನು ಅನುಕೂಲಗಳೇನು, ಅನಾನುಕೂಲತೆಗಳೇನು, ಅಥವಾ ಒಂದು ವೇಳೆ ಅವ್ರಿಗಾಗದಿದ್ದರೆ ನಾನು ಹೇಳ್ದಂಗೆ ಈಗಾಗಲೇ ಹೇಳಿರೋ ಪ್ರಕಾರ ಆ ಕೆರಿಯರ್ ಗೈಡೆನ್ಸ್ ಆರ್ ಕೋರ್ಸ್ ಸೆಲೆಕ್ಷನ್ ಅನ್ನೋಂಥ ಒಂದು ಸಭೆಗಳು ಭಾಳಷ್ಟು ನಡೀತಾ ಇರುತ್ತೆ. ಅದಕ್ಕೆ ಕೌನ್ಸಿಲರ್ಸ್ಗಳಿರ್ತಾರೆ, ಕಾಲೇಜ್ನಲ್ಲಿ ಕೌನ್ಸಿಲರ್ಸ್ಗಳಿರ್ತಾರೆ. ಅಲ್ಲೋಗಿ ತಿಳ್ಕೊಂಡು ಮಕ್ಕಳಿಗೆ ಒಂದಷ್ಟು ಗೈಡೆನ್ಸನ್ನು ನೀಡುವಂಥ ಕೆಲಸಗಳನ್ನು ತಂದೆ ತಾಯಿಗಳು, ಪೋಷಕರು ಮಾಡಬೇಕು. ಅದು ಬಿಟ್ಟು ಒತ್ತಾಯ ಮಾಡೋದಾದರೆ ಒತ್ತಾಯದಿಂದ ಆಗೋ ಯಾವ ಕೆಲಸನೂ ಆಗಲ್ಲ. ಅವನು ಅಥವಾ ಅವಳು ಒಂದು ವೇಳೆ ಡಿಸ್ಕಂಟಿನ್ಯೂ ಆಗಿ ಯಾವುದೇ ಗ್ರ್ಯಾಜುಯೇಷನನ್ನು ಮಾಡದೆ ಮನೆಯಲ್ಲಿ ಕೂರಬೇಕಾಗ್ತದೆ. ಇಂಥ ಅವಕಾಶಗಳಿಗೆ ತಂದೆ ತಾಯಿಗಳ ಅಂದರೆ ಪೋಷಕರು ಅವಕಾಶ ಮಾಡಿಕೊಡದೆ ವಿದ್ಯಾರ್ಥಿಗಳ ಮಗ ಅಥವಾ ಮಗಳ ಮನಸ್ಸಿನಲ್ಲಿ ಏನಿದೆ, ಏನನ್ನು ಹೆಚ್ಚು ಮಾಡ್ತಾರೆ. ಮಗನಿಗೆಲ್ಲೋ ಫ್ಯಾಷನ್ ಡಿಸೈನರ್ ಆಗಬೇಕು ಮಗಳಿಗೆ ಅಂತಿದ್ದರೆ ತಂದೆ ತಾಯಿ ನೀನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗು ಅಂದರೆ ನಾವು ನೋಡಿರೋ ಎಕ್ಸಾಂಪಲ್ ಸಾಕಷ್ಟಿದೆ. ಕಳೆದ 30 ವರ್ಷದ ಇಂಜಿನಿಯರಿಂಗ್ ಕಾಲೇಜಿನ ಶಿಕ್ಷಕನಾಗಿ ಕುಲಪತಿಯಾಗಿ ಅನೇಕ ಎಕ್ಸಾಂಪಲ್ಸ್ಗಳನ್ನ ನೋಡಿದ್ವಿ. ಮಕ್ಕಳ ಬಾಯಿಂದ ಕೇಳಿದ್ದೀವಿ ಕೌನ್ಸಿಲರ್ಸ್ ಆಗಿ. ನಾನು ಮೂವಿ ಮೇಕರ್ ಆಗಬೇಕು ಅಂತಿದ್ದೆ, ನಮ್ಮ ತಂದೆ ಒತ್ತಾಯಕ್ಕೆ ಬಂದಿದ್ದೀನಿ. ಅಥವಾ ನಾನು BSc ಏರೋಸ್ಪೇಸ್ ಮಾಡಬೇಕು ಅಂತಿದ್ದೆ,
ನನ್ನನ್ನು ತಂದು ಎಲೆಕ್ಟ್ರಾನಿಕ್ಸ್ಗೆ ಹಾಕಿದ್ರಿ. ಯಾವ ಮಟ್ಟಕ್ಕೆ ವಿದ್ಯಾರ್ಥಿಗಳು ತಂದೆ ತಾಯಿಗಳು ನೋವನ್ನು ಅನುಭವಿಸ್ತಾರೆ ಅಂದರೆ, ಕಡೆಗೆ ಮೇಷ್ಟ್ರುಗಳ ಬಳಿ ಬಂದು ಅವ್ರ ನೋವನ್ನು ತಿಳ್ಕೊತಾರೆ. ಏನಾಯಿತು ಗೊತ್ತಿಲ್ಲ, ನನ್ನ ಮಗ ಅವನ ಪ್ರಾಕ್ಟಿಕಲ್ ರೆಕಾರ್ಡ್ ವ್ಯಾಲ್ಯೂಯೇಷನ್ಗೂ ಇವ್ರು ತರ್ತಾರೆ, ಪ್ರಾಕ್ಟಿಕಲ್ ರೆಕಾರ್ಡ್ನ ಇವರು ಬರೆದು ಕೊಡುವಂಥ ಪರಿಸ್ಥಿತಿಗೆ ಹೋಗ್ತಾರೆ. ಇದನ್ನೆಲ್ಲ ತಪ್ಪಿಸ್ಬೇಕು ಅಂತಂದರೆ ಅವನಿಗೆ ಮನೆಯೇ ಮೊದಲ ಪಾಠ ಶಾಲೆ ಅನ್ನೋ ಹಂಗೆ ತಂದೆ ತಾಯಿಗಳಿಬ್ಬರೂ ಕೂತು ಸಮಾಲೋಚನೆ ನಡೆಸಿ ಅವನಿಗೆ ಯಾವ ರಂಗದಲ್ಲಿ ಇಷ್ಟ ಇದೆ, ಏನನ್ನ ಮಾಡಬೇಕು ಅಂತಾನೆ ಅಥವಾ ಅವಳು ಏನೋ ರಂಗದಲ್ಲಿ ಆಕೆ ವಿದ್ಯಾರ್ಥಿನಿ ಏನು ಮಾಡಬೇಕು ಅಂತಾರೆ ಅದನ್ನು ಸಮಾಲೋಚನೆ ಮಾಡಿ ಕೋರ್ಸ್ಗೆ, ಪ್ರೊಫೆಷನಲ್ ಕೋರ್ಸ್ಗೆ ಸೇರಿಸೋದು ಒಳ್ಳೆಯದು ಅಂತ ಹೇಳಕ್ಕೆ ಬಯಸ್ತೀನಿ. ಸರ್, ಎಲ್ಲ ರೀತಿಯಾದಂತಹ ಒಂದು ವಿದ್ಯಾರ್ಥಿಯ ಗೋಳು ತಮ್ಮ ಮೇಷ್ಟ್ರ ಕಡೆ ಬಂದು ಹಂಚ್ಕೋತಾರೆ ಅಂತ ತಾವು ಹೇಳಿದ್ರಿ. ಅಂಥ ಸಂದರ್ಭದಲ್ಲಿ ಕಮ್ಯುನಿಕೇಷನ್ ಎಷ್ಟು ಮುಖ್ಯ ಸರ್? ಒಂದು ವಿದ್ಯಾರ್ಥಿನಿಯರ ಜೀವನದಲ್ಲಿ ಸಾಫ್ಟ್ ಸ್ಕಿಲ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಇವು ಎಲ್ಲ ಎಷ್ಟು ಇಂಪಾರ್ಟೆಂಟ್? ಅದರ ವಿದ್ಯಾರ್ಥಿಗಳಿಗೆ ಎಲ್ಲವೂ ಇದೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಕಾಲೇಜಲ್ಲಿ 15 ವಿದ್ಯಾರ್ಥಿಗಳು ಒಬ್ಬನಿಗೆ ಕೌನ್ಸಿಲರ್ ಅಂತ ಅಪಾಯಿಂಟ್ ಮಾಡಿರ್ತಾರೆ. ಕೌನ್ಸಿಲರ್ಗಳು ಪದೇ ಪದೇ 15 ಜನ ವಿದ್ಯಾರ್ಥಿಗಳನ್ನು ಪ್ರತಿಯೊಬ್ಬ ಟೀಚರು ಕರೆದು, ಒಂದು ವೇಳೆ ತುಂಬ ಚೆನ್ನಾಗಿ ಓದೋದಾದರೆ ಮುಂದಕ್ಕಿನ್ನೂ ಚೆನ್ನಾಗಿ ಓದು ಅಂತ ಹೇಳ್ತಾರೆ, ಆವ್ರೇಜ್ ಇದ್ದರೆ ಇಂಪ್ರೂವ್ ಮಾಡ್ಕೊ ಅಂತ ಹೇಳ್ತಾರೆ. ಅಥವಾ ವಿದ್ಯಾರ್ಥಿ ತೀರಾ ಪೂರ್ ಪರ್ಫಾರ್ಮೆನ್ಸ್ ಇದ್ದರೆ ತನ್ನ ಕೊರತೆ ಏನು, ತಾನು ಯಾಕೆ ಇದನ್ನು ಆಲೋಚನೆ ಮಾಡಿ ಹಲವಾರು ಸಜೆಷನ್ಸ್ಗಳನ್ನ ಕೊಡ್ತಾರೆ. ಅದಕ್ಕೆ ಕೌನ್ಸಿಲರ್ಸ್ ಅಂತೇಳಿ 15 ಜನಕ್ಕೊಬ್ಬರು ಟೀಚರ್ನ ಕೌನ್ಸಿಲರ್ ಆಗಬೇಕು ಅಂತೇಳಿ AICT ನಿಯಮಗಳಲ್ಲಿದೆ ಮತ್ತು ವಿಶ್ವವಿದ್ಯಾಲಯದ ನಿಯಮಗಳಲ್ಲಿದೆ. ಅಂದರೆ ಕಮ್ಯುನಿಕೇಷನ್ ಮಸ್ಟ್ ಬಿ ದೇರ್ ವಿತ್ ದ ಟೀಚರ್ಸ್. ಪ್ರತಿಯೊಬ್ಬನೂ ಕಮ್ಯುನಿಕೇಷನ್ ಇಟ್ಕೋಬೇಕು. ಆ ಕಾರಣಕ್ಕಾಗಿ ಜಾಸ್ತಿ ಲೋಡನ್ನು ಕೊಡದೆ 15 ಜನಕ್ಕೊಬ್ಬರನ್ನ ಕೌನ್ಸಿಲರ್ಸ್ನ ಇಟ್ಟಿರುವಂಥ ಕೆಲಸವೂ ಕೂಡ ಕಾಲೇಜುಗಳಲ್ಲಿ ನಡೆಯುತ್ತೆ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ.